ಕೈ ಮುಗಿದು ಏರು ಇದು ಕನ್ನಡದ ತೇರು. ಸಾರಥಿಗಳ ಬೆನ್ನಿಗೆ ನಿಂತ ಕೆಜಿಪಿ ಫೌಂಡೇಶನ್. ಧಾರವಾಡದಲ್ಲಿ ಆಟೋ ಚಾಲಕರಿಗೆ ಸಾರಥಿ ಸೇವಾ ಕಿಟ್ ವಿತರಣೆ. ಕೆಜಿಪಿ ಫೌಂಡೇಶನ್ ಮಾನವೀಯ ಕಾರ್ಯ. ಆಟೋ ಚಾಲಕರ ಶ್ರಮಕ್ಕೆ ಗೌರವ, ಸಾರಥಿ ಸೇವಾ ಕಿಟ್ ಮೂಲಕ ನೆರವು. ಧಾರವಾಡದ ಲಿಂಗಾಯತ ಭವನದಲ್ಲಿ ಕೆಜಿಪಿ ಫೌಂಡೇಶನ್ ವತಿಯಿಂದ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಆಟೋ ಚಾಲಕರಿಗಾಗಿ ಸಾರಥಿ ಸೇವಾ ಕಿಟ್ ವಿತರಣೆ ಮತ್ತು ಗೌರವ ಸಮಾರಂಭವನ್ನು ಅತ್ಯಂತ ವಿಜೃಂಭಣೆಯಿಂದ ಆಯೋಜಿಸಲಾಗಿತ್ತು. ಸಂಸ್ಥಾಪಕರಾದಂತಹ ಶ್ರೀ ಗಂಧಾ ಶೇಟ್ ಅವರ ನೇತೃತ್ವದಲ್ಲಿ ನಡೆದಂತಹ ಈ ಕಾರ್ಯಕ್ರಮದಲ್ಲಿ ಸೇವೆ ನಮ್ಮ ಸಂಕಲ್ಪ, ಸಾರಥಿಗಳು ನಮ್ಮ ಬಂಧುಗಳು ಎಂಬ ಆಶಯದೊಂದಿಗೆ ಸಾವಿರಾರು ಆಟೋ ಚಾಲಕರಿಗೆ ನೆರವಿನ ಹಸ್ತ ಚಾಚಲಾಯಿತು. ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಲಾದ ಈ ಸಮಾರಂಭವು ಆಟೋ ಚಾಲಕರ ಶ್ರಮವನ್ನು ಗುರುತಿಸಿ ಅವರಿಗೆ ಗೌರವ ಸಲ್ಲಿಸುವ ಮೂಲಕ ಸಮಾಜದಲ್ಲಿ ಹೊಸ ಸಂವೇದನೆಯನ್ನ ಮೂಡಿಸಿತು. ಅವಳಿ ನಗರದಲ್ಲಿ 25,000ಕ್ಕೂ ಅಧಿಕ ಆಟೋಗಳು ನಿತ್ಯ ಸಂಚರಿಸುತ್ತಿದ್ದು, ಲಕ್ಷಾಂತರ ಪ್ರಯಾಣಿಕರ ಬದುಕಿನ ಭಾಗವಾಗಿರುವ ಆಟೋ ಚಾಲಕರು ಸಮಾಜದ ಅವಿಭಾಜ್ಯ ಅಂಗವಾಗಿದ್ದಾರೆ. ಈ ನಿಟ್ಟಿನಲ್ಲಿ ಸಂಕಷ್ಟದಲ್ಲಿರುವ ಚಾಲಕರೊಂದಿಗೆ ನಾವು ಸದಾ ನಿಲ್ಲುತ್ತೇವೆ ಎಂಬ ಭರವಸೆಯನ್ನು ನೀಡಲು ಕೆಜಿಪಿ ಫೌಂಡೇಶನ್ ಸಂಸ್ಥಾಪಕ ಶ್ರೀ ಗಂಧಾ ಶೇಟ್ ಅವರು ಸ್ವತಃ ಆಟೋ ಚಾಲಕರ ಸಮವಸ್ತ್ರ ಧರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷ ಗಮನ ಸೆಳೆಯಿತು. ಹುಬ್ಬಳ್ಳಿ ಧಾರವಾಡದಲ್ಲಿ ಅನೇಕ ಸಂಘಟನೆಗಳಿವೆ, ಆಟೋ ಚಾಲಕರು ಬೇರೆ ಬೇರೆ ಸಂಘಟನೆ, ಅದು ಹೊಂದಾಣಿಕೆ ಆಗಿರಲಿಲ್ಲ ಆ ಟೈಮಲ್ಲಿ ಮಾಡೋದಕ್ಕೆ. ಯಾಕಂದ್ರೆ ಎಲ್ಲರಿಗೂ ಬರಲಿಲ್ಲ, ಏನೋ ಕಾರಣಾಂತರದಲ್ಲಿ ಅದು ಆಗಿರ್ಲಿಲ್ಲ. ಸೊ ಅವಾಗಿಂದ ನಾನು ಬೆಳೆಯಿತ್ತು, ನಾನು ಮಾತು ಕೊಟ್ಟಿದ್ದೆ ನಮ್ಮ ಜನಕ್ಕೆ ಆಟೋದಲ್ಲಿ ಮಾಡ್ಬೇಕಾಗ್ತದೆ, ಮತ್ತೆ ಆಗ್ತಾ ಇಲ್ಲ ಮೊನ್ನೆ ಅವ್ನು ಬೇರೆ ನಿರ್ಧಾರ ತಗೊಂಡೆ. ಶಂಕರಣ್ಣ ನೀವು ಏನಾರ ಮಾಡಿ, ಬಟ್ ನಮ್ಮ ಹುಬ್ಬಳ್ಳಿ ಧಾರವಾಡದವರಿಗೆ ಈ ಕಿಟ್ ವಿತರಣೆ ಮಾಡೋಣ, ಸುಮ್ಮನೆ ಗಾಡಿ ಚಾಲಕ ಮಾಡೋದ್ರ ಬೇಡ, ಒಂದು ಚೆನ್ನಾಗಿರೋದು ಹುಡುಗರಿಗೆ ಆಟೋ ಡ್ರೈವರ್ಗಳಿಗೆ ಆಗೋದು, ಸುಮ್ಮನೆ ಬೇರೆ ಬೇರೆ ಕೊಡೋದಲ್ಲ. ಯಾಕಂದ್ರೆ ಈಗ ಆಟೋ ಚಾಲಕರಿಗೆ ಮಾಡ್ತಾರೋದ್ರಿಂದ ಅವ್ರಿಗೆ ಮಾಡೋಣ ಅಂತ ಹೇಳಿದೆ. ಪಾಪ ಶಂಕರಣ್ಣ ಮತ್ತೆ ನಮ್ಮ ಕೆಜಿಪಿ ಫೌಂಡೇಶನ್ ಎಲ್ಲ ಎಲ್ಲರೂ ಸೇರಿ ಒಂದು ವಾರ ಎಲ್ಲ ಲೀಸ್ಟ್ ಎಲ್ಲ ಮಾಡ್ಕೊಂಡು ತಗೊಂಡು, ಬಟ್ ಕಾರಣಾಂತರ ನಿಮ್ಗೆ ಆಟೋ ಚಾಲಕ ವೀಕ್ ಡೇಸ್ ಅಲ್ಲಿ ಬಿಸಿ ಇರೋದ್ರಿಂದ ಸಂಡೇಸ್ ಮಾಡಬೇಕಾಗಿತ್ತು. ಸಂಡೇಸ್ ನಲ್ಲಿ ಸ್ವಲ್ಪ ನಿಗದಿತ ಮದುವೆ ಕಾರ್ಯಕ್ರಮಗಳು ಇರ್ತಿತ್ತು. ಸೊ ಇವತ್ತು ಈ ಸಂಡೇ ನಮ್ಮದೇ ಏನೇ ಆಗಲಿ ಮಾಡಿ. ಆದ್ರೆ ಏನಾಯ್ತು, 4 ದಿನದಿಂದ ಹುಷಾರಿಲ್ಲ, ನಿನ್ನೆ ರಾತ್ರಿ ಬೆಳಗ್ಗೆ ದಿವಸ ಹಾಕೊಂಡೆ. ಏನ್ ಮಾಡೋದು ಸರಿ ನೀವೇ ಕೊಟ್ಬೇಡಿ, ನಾನು ಜನಕ್ಕೆ ತಲುಪಬೇಕು ಅವರ ಈ ನಡೆ ಆಟೋ ಚಾಲಕರಿಗೆ ಅಭಯ ನೀಡುವ ಜೊತೆಗೆ ಅವರಲ್ಲಿ ಆತ್ಮಸ್ಥೈರ್ಯ ಮತ್ತು ಗೌರವದ ಭಾವನೆಯನ್ನ ತುಂಬಿತು. ಈ ಬೃಹತ್ ಕಾರ್ಯಕ್ರಮದಲ್ಲಿ ಸಮಾಜದ ಹಲವು ಗಣ್ಯರು ಹಾಗೂ ಸಮಾಜ ಸೇವಕರು ಭಾಗವಹಿಸಿ ಒಂದೇ ವೇದಿಕೆಯ ಅಡಿಯಲ್ಲಿ ಸಾವಿರಾರು ಆಟೋ ಚಾಲಕರಿಗೆ ನೆರವು ತಲುಪಿಸುವ ಈ ಕಾರ್ಯಕ್ಕೆ ಅಭಿನಂದನೆ ಸಲ್ಲಿಸಿದರು. ಸೇವೆ ಎಂದರೆ ಕೇವಲ ವನಮಾತುಗಳಲ್ಲ, ಬದಲಿಗೆ ಆಪತ್ತಿನಲ್ಲಿರುವವರ ಕಷ್ಟಕ್ಕೆ ಸ್ಪಂದಿಸಿ ಪ್ರತ್ಯಕ್ಷವಾಗಿ ಕಾರ್ಯಾಚರಿಸುವುದು ಎಂಬುದನ್ನು ಕೆಜಿಪಿ ಫೌಂಡೇಶನ್ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಗೌರವ, ಸೇವೆ ಮತ್ತು ಮಾನವೀಯತೆಯ ಸಂಗಮವಾಗಿದ್ದ ಈ ಕಾರ್ಯಕ್ರಮವು ಸಾರ್ವಜನಿಕ ವಲಯದಲ್ಲಿ ಅಪಾರ ಪ್ರಶಂಸೆಗೆ ಪಾತ್ರವಾಯಿತು.